ಹೂ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವ, ಬೇಕಂದ್ರ ಸೀರೆ ಸಲುವಾಗಿ ಫೋನ್ ಪೇ ಮಾಡ್ತೀನ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನು ಹೀಗಿದ್ದೀನಿ ನೋಡಿ. ಕರಿಗುರಿ ಮಾಡುವ ಸಂಗೀತ ಪ್ರಪಂಚ ಒಳಗಿಂದ ನೀವು ಸ್ವಲ್ಪ ನನ್ನ ಕೆಲಸ ಹಚ್ಬಿಟ್ಟಿದ್ದೀರಾ ರೀಪ. ಏನ್ ಮಾಡೋದು, ಈ ಕೆಲಸ ನನಗೆ ಬಹಳ ಖುಷಿ ಕೊಟ್ಟೈತಿ. ನನ್ನ ಮನ್ಸಿಗೆ ಇಷ್ಟು ಖುಷಿ ಆಗೈತಲ್ಲ. ಕ್ಯಾಮೆರಾ ತಗೊಳ್ಳೋದೈತಿ, ಓಡಾಡೋದೈತಿ, ಎಲ್ಲಾರ್ದು ವಿಡಿಯೋ ಮಾಡೋದೈತಿ, ಮತ್ತೆಲ್ಲ ಕವರ್ ಮಾಡ್ಕೊಂಡ ಮತ್ ನೀವು ವಿಡಿಯೋ ಬಿಡೋದೈತಿ. ನನ್ನ ಜೀವನ ಒಳಗ ನಾನು ಅನ್ಕೊಂಡಿದ್ದ ಕೆಲಸ ಆಗಿದ್ದಂದ್ರೆ ಈ ವಿಡಿಯೋ ಅದು ಒಂದಾಗಿದೆ. ಬಹಳಷ್ಟು ನನ್ನ ಜೀವನ ಒಳಗೆ ನಾ ಏನ್ ಅನ್ಕೊಂಡಿದ್ದೀನಲ್ಲ ಆಗಿಲ್ಲ, ಮತ್ತ ಆಗ್ತಾವ. ಈಗ ಈ ಒಂದಾಗಿದೆ ಅಂತ ಅಂದ್ಮೇಲೆ ಮತ್ತೆ ಇನ್ನೂ ಬಹಳ ಆಗ್ತಾವ ಹಂಗ ಹಾಕೋತ ಹೋಗ್ತಾವ. ನಿಮ್ ಸಪೋರ್ಟ್ ನನಗೆ ಇರ್ತೈತಿ. ಈ ಕನ್ನಡತಿಗೆ ನೀವು ಯಾವಾಗೂ ಕೈ ಬಿಡಲ್ಲ. ಈ ಕನ್ನಡತಿನ ಕೈ ಹಿಂಗ ಗಟ್ಟಿ ಹಿಡ್ಕೊಂಡಿರ್ತೀರಾ. ಆಮೇಲೆ ಮತ್ತೆ ಇವತ್ತು ಯಾವ ವಾರ ಗೊತ್ತಾ? ಇವತ್ತು ಗುರುವಾರ, ಇವತ್ತು ರಾಯರ ವಾರ. ಮತ್ತೆ ನಾನ ಹಾಯ್ ಹಲೋ ನಮಸ್ಕಾರ ಅನ್ನೋದು ಮರ್ತ ಇಟ್ಟಿದ್ದೆ. ಸುಜಾತ ಅಂದಳು, ಅಂತೀರಿ ಇವತ್ತು ಹಾಯ್ ಹಲೋ ಅಂದೇ ರೀ ಅಂತಂದಳು. ಇಲ್ಲಮ್ಮ ಅಂದಿಲ್ಲ ಅಂತ ಹೇಳಿ ಅವಳೇ ನಂಗೆ ಕರ್ಕೊಂಡ್ ಇಲ್ಲಿ ಕೂಡ್ಸಿ ನನಗ ತಿಂಡಿ ಮಾಡೋದಂದ್ರೆ ಕೇಳಿಲ್ಲ. ಇಲ್ಲ ಮೊದ್ಲ ಹಾಯ್ ಹಲೋ ನಮಸ್ಕಾರ ಅಂದ್ರೆ ಎಂಟಿ, ಆಮೇಲೆ ಮಾಡ್ತೇನಂತ ನನ್ನ ಸಲುವಾಗಿ ಕೂತಾಳು. ನಿಜವಾಗ್ಲೂ ನಮ್ಮ ಇಬ್ರದ್ದು ಬಂಧನ ಈಗ ಗಟ್ಟಿ ಆಗೈತೆ ನೋಡಿ. ಈ ಬಂಧನ ಯಾರು ನಿಮ್ ಕೈಕಾಲ ಹಚ್ಚಿದ್ದೈತಿ, ಯಾವ ನಿಮ್ ಜಗ್ಗಿ ತೆಗೆದ್ರ ಸೈಡ್ ಈ ಬಂಧನ ಬಿಡ್ಸಕ್ಕಾಗಲ್ಲ. ಅವಳು ನನ್ನ ಸಲುವಾಗಿ ಒಳಗೊಳಗೆ ತ್ರಾಸ ಮಾಡ್ಕೊತಾಳು, ನಾ ಅವಳ ಸಲುವಾಗಿ ಒಳಗೊಳಗೆ ತ್ರಾಸ ಮಾಡ್ತೆ. ಪ್ರೀತಿಯ ಪಾರಿವಾಳ ನನ್ನ ವಿಡಿಯೋ ಮಾಡತೈತಿ. ಆಯ್ತು, ತಿಂಡಿ ಮಾಡೋದು ಈಗ ಸಾಕು. ನನ್ ಜೊತೆ ಬೇಡತ್ತೆ ಅಂದ್ರೆ ಏನ್ ಮಾಡ್ತೀನಿ? ಚಪಾತಿ, ಬೆಳಿಗ್ಗೆ ಡ್ಯೂಟಿ ಚಪಾತಿ ಮತ್ತೆ ಬಟಾಣಿ ಪಲ್ಯ ಮಾಡ್ತಾ ಇದ್ದೀನಿ. ಈಗ ಚಪಾತಿ ಚಾ ಕೊಡ್ತೀನಿ ಅಷ್ಟೇ. ನಾನು ಎಲ್ಲಾರೇ ಸ್ನಾನ ಮುಗಿಸ್ಕೊಂಡ್ ಫ್ರೆಶ್ ಆಗಿ ಬಿಸಿ ಚಪಾತಿ ಮಾಡೋ ಮಜಾ ಇರ್ತದಲ್ಲ, ಅದು ಬಹಳ ಬ್ಯಾರೇನೆ ಇರ್ತದ. ಅದು ಖುಷಿನೇ ಬೇರೆ ಇರ್ತದ. ಎಷ್ಟೆಲ್ಲ ನಾನು ನಿಮ್ಗೆ ಹೇಳಿದ್ದೇನೆ, ಲೇಟ್ ಆದ್ರೂ ಸಹಿತ ಹಬ್ಬದ ತರ ಎಂಜಾಯ್ ಮಾಡ್ಕೋತ ಕೆಲಸ ಮಾಡ್ಕೋತ ಖುಷಿ ನಾವು ಮಾಡಿದ್ವು ಅಂದ್ರೆ ಯಾವ್ದು ನಮಗ್ ಅನ್ಸಲ್ಲ. ಅದಕ್ಕೆ ನೀವು ಆದ್ರೂ ಸಹಿತ ನಿಮ್ಮ ಮನೆಯೊಳಗ ಅಯ್ಯೋ ಮಾಡ್ಕೋತ ಹಂಗ ನೀವು ಮಾಡ್ಬೇಡ್ರಿ. ನಿಮ್ಮ ಮನೆಯೊಳಗೆ ಹೆಣ್ಮಕ್ಳು ಇದ್ರ ಅವ್ರಿಗೂ ಕಲ್ಸಾಕ್ ಹೋಗ್ಬೇಡ್ರಿ. ಆಕ್ಟಿವ್ ಆಗಿ ಓಡಾಡಿ ಹಿಂಗ್ ಮಾಡ್ಕೋತ ಏನೇ ಇದ್ರು ಸಹಿತ ನಮ್ ಡ್ಯೂಟಿ ನಾವ್ ಮಾಡಾಕ ಬೇಕ, ಡಬ್ಬಾ ಕಟ್ಟಾಕ ಬೇಕು, ಕೆಲಸ ಮಾಡಾಕ ಬೇಕು, ಮತ್ತೆ ಅತ್ತೆ ಚಪಾತಿ ಲಟ್ಸಾಕ ಬೇಕು. ಮನಿ ಯಜಮಾನ ಅಂತ ನೋಡಿ, ಮನಿ ಯಜಮಾನದ ಕೆಲಸ ಅದು ಎಲ್ಲಿ ಸಿಕ್ಕೈತಿ, ಅದು ಏನೋ ತಗೊಂಬಂದ ಅದು ಕಟ್ಟಾತಂದ್ರೆ ಎಷ್ಟೋ ದಿನ ಆಯ್ತು ಕಿಚ್ಚಿ ಅಲ್ಲಿ ಒದ್ದಿದ್ವಿ. ಅದು ತಗೊಂಬಂದು ಅದು ಕಟ್ಟಿದ್ರು ನೋಡಿ, ಜಾಯಿಂಟ್ ಮಾಡಿದ್ರೆ. ಯಾವಾಗ ನಾ ಕಟ್ತೇನಿ ಅಂತ ನಾನು ಎಷ್ಟು ಸಲ ಹೇಳಿದ್ದೇನೆ ಇವರಿಗೆ, ರೀ ಸಾದಾ ಅಂಗಡಿಗೆ ಹೋಗಿ ಬಟ್ಟೆ ತಗೋಬೇಡ್ರಿ ಅಂದ್ರು ನನಗೆ ಕೇಳ್ದೆ ಗಪ್ ಚುಪ್ ಓಡಿ ಹೋಗಿ ಬಟ್ಟೆ ತಗೊಂಬರ್ತಾರೆ. ನಿಮ್ಮದು 4 ಬಂಗ್ಲಾ ಅದಾವ, 4 ಎಕರೆ ಜಮೀನ್ ಅದ. ನೀವು ಹೆಂಗ್ ಬೇಕಾದ್ರೆ ಕುಂಡ್ ನಡೆದಿದೆ, ನಮ್ಗೆ ಹಂಗಿಲ್ಲ. ಎಷ್ಟು ಹೇಳತ್ತಾರ ನೋಡ್ರಿ ಬಂಡಲ್ ಮಾತ. ಯಾಕಂದ್ರೆ ಚಲೋ ಬಟ್ಟೆ ತಗೊಂಡ್ ಬರ್ರಿ ಅಂತಂದ್ರೆ ಅಲ್ಲಿ ಯಾವ್ದೋ ಒಂದು ಬಂದಿರ್ತದ, ಅಲ್ಲಿ ಓಡಿ ಹೋಗ್ತಾರ. ಒಂದ್ ಬಂಡಲ್ ಗಟ್ಲಿ ಬಟ್ಟೆ ತಗೊಂಬಂದಿದ್ದ ಅಂತ ಇರ್ತಾರ. ಕುಕ್ಕರ್ ಸುಮ್ನೆ ಇರ್ಬಾರ್ದ? ನನ್ನ ಗಂಡನ ಜೊತೆ ಮಾತಾಡ್ತಾ ಇದ್ದೀನಿ, ಅಷ್ಟು ತಿಳಿಯಲ್ಲ ನಿಂಗ? ಹಾ ನೋಡಿ, ಅಜ್ಜಿದ ಗರಂ ತಿಂಡಿ ಕೇಳೋಕಿತ ಮೊದ್ಲ ತಾಟ್ ರೆಡಿ ನೋಡಿ. ಆರಾಮ್ ಮೆತ್ತಗೆ ಚಪಾತಿ ಅದೆಲ್ಲ ತಿಂದು ಮಾಡಿ ವಾಕಿಂಗ್ ಹೋಗ್ತಾರ ನೋಡಿ ಹೊರಗೆ. ಹೂ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವ, ಬೇಕಂದ್ರ ಸೀರೆ ಸಲುವಾಗಿ ಫೋನ್ ಪೇ ಮಾಡ್ತೀನ. ಇಳ್ಕಲ್ ಸೀರಿ ಕೇಳಿದ್ರ ಫೋನ್ ಪೇ ಮಾಡ್ತೀನ. ಹೂ ಅಂದಿ ಅಂದ್ರೆ ನೀ ಹುಬ್ಬಳ್ಳಿದಿಂದ ಹೂ ತರ್ತೇನ, ನೀ ಫೋನ್ ಪೇ ಗಪ್ಚುಪ್ ಹೆಂಗ್ ಹೋಗ್ಯಾರ ನೋಡಿ. ಇಲ್ಲಿ ನೋಡಿ आत्या जरा फिरा चला, वॉकिंग करा चला की बाहेर. पोरगी तयार होऊ दे, जरा फिरा चला की बाहेर. आता जरा नाश्ता केला सा, जर पोटाला लागू दे. चला ಕೂತಿರ್ತಾರ ನೋಡಿ. ಇಲ್ಲಿ ಕೆಲಸ ಮಾಡ್ಕೋತ ಇಲ್ಲಿ ಒಳಗೆ ಬಂದು ಹಿಂಗೆ
ಅದಕ್ಕೆ ವಾಕಿಂಗ್ ಮಾಡಿರಿ ಅಂದ್ರೆ ಒಂದು ರೌಂಡ್ ಹಾಕಿ ಹೋದಂಗೆ ಮಾಡಿದ್ರು. ಮತ್ತು ಈ ರೀತಿ ಮಾಡ್ಕೋತ ಇಲ್ಲಿ ಬಂದು ಹುಡುಗರು ದಾರಿ ಕೈಕೋತ ಇಲ್ಲಿ ಕೂತಿರ್ತಾರೆ. ಚಾಂಬೋಯಿ ಒಟಾನಿ ಗ್ರೇವಿ ಹೆಂಗಾಗೈತಿ? ಅಜ್ಜಿ ನೀನು ಭಾಳ ಖುಷಿ ಆದ್ರು ನೋಡ. ಎಷ್ಟು ಶಾನೆ ಅದಾಳ ನನ್ನ ಮೊಮ್ಮಗಳು. ಹೆಂಗೆ ಹೇಳಾಳು, ಜಿಂಗಿ ಸಾರು ಮಾಡಂತ. ಜಿಂಗಿ ಫ್ರಾಯ ಶರಣಗೆ ಮಾಡಿಕೊಡು, ಸುರೇಶಿಗೆ ಮಾಡಿಕೊಡು, ಮತ್ತು ನನಗೂ ಸಾರ ಮಾಡು, ಮತ್ತು ಸಮೃದ್ಧಿಗೂ ಸಾರ ಮಾಡು, ನನಗೂ ಸಾರ ಇಷ್ಟ ಆಗ್ತೈತೆ ಅಂತ. किती चव झाले ग बाई, मटणाचं सांबार सारखं लागाले की ಅಂತಾನ आता. ಇಷ್ಟಪಟ್ಟು ತಿಂದ್ರು ನೋಡಿ ಅಜ್ಜಿ. ಈ ಮಧ್ಯಾಹ್ನ ಹೋಯ್ತೇನೆ ಅವ್ರಿಗೆ ಸ್ವಲ್ಪ ಆರಾಮಾಗೈತಿ. ವೀಕ್ನೆಸ್ ಅನ್ಸತೈತಿ. ನೀನು ನಿದ್ದೆ ಸರಿಯಾಗೈತಿ? ನೀನು ಕನ್ಯಾ ಕೆಂಪಾಗ್ಯಾವು, ನಿದ್ದೆ ಭಾಳ ಆತೈ ನೀನು ಅನ್ಸತೈತಿ ನಂಗೆ. ಅದು ನಿದ್ದೆ ಚಲೋ ಆಗೈತಿ, ಚಲೋ ಆಗ್ತೈತಿ. ಚಿನ್ನದು ತಿಂಡಿ ನಡೆದೈತಿ ಟಪಟ. ಇಲ್ಲಿ ಹೆಂಗಾಗ್ತೈತಿ ನೋಡಿ, ಚೀಲ ಒಳಗೆಲ್ಲ ಸಾರ್ತೈತಿ ಅಂತ. ಹೆಂಗಾಗೈತಿ ನೋಡಮ್ಮ ಅಂತ ತಂದ ಅದಕ್ಕೆ ಇವತ್ತು ಹೆಂಗೆ ಮಾಡೈತಿ ನೋಡಿ. ಇಲ್ಲಿ ನೋಡಿ, ತನ್ನಗೆ ಮಾಡಕ್ಕೆ ಹಿಂಗಿಟ್ಟೇವ. ತನ್ನಗಾಯ್ತು ಅಂದ್ರೆ ಆಮೇಲೆ ಹಿಂಗಾಗಲ್ಲ. ಬಿಸಿ ಬಿಸಿ ಹಾಕಂಟ್ಲೆ ಮುಚ್ಚಳಾನೆ ಬಿಚ್ಚಿಬಿಡ್ತೈತೆ. ಶ್ವೇತಾ, ಇರೋಕ ಹೇಳತ್ತಿದ್ರ ಏನ್ ಸುಜಾತ ಎಕ್ಸ್ಪೆಕ್ಟ್ ಮಾಡಿರಿ, ನಿಮ್ ಕಿತ್ಲಿ ಉಡಿಯೋ ಅಕ್ಕೆ ಭಾರಿ ಮಾಡತ್ತಾಳ ಅನ್ನತಾರ ನೋಡ್ರಿ. ಶನಿ ಸಂಬಂಧಿ ಬಾಯ್ ಮಾಡ್ ಬಾ. ಬಾಯ್ ಅಪ್ಪು ಸಮೂ. Okay, okay. Yeah, they'll be there. आले बघा ते बाहेर घेऊन टीव्ही Bye. बाय जाऊन ये. हा ನನ್ನ ಗಾಡಿ ಮಿಸ್ ಮಾಡಿದ್ದು ನಂಗೆ बाय 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 जाऊन ये. ನೋಡಿದ್ರ, ನಾನು ಚಪಾತಿ ಮಾಡ್ಕೋತ ಕೆಲಸ ಮಾಡ್ಕೊಂಡ್ ಕೂತಿದ್ದೆ. ನನಗೆ ಅರ್ಥ ಮಾಡ್ಕೊಂಡು ನನ್ನ ನೋವನ್ನ ತಿಳ್ಕೊಂಡು ನಂಗೆ ಎಷ್ಟು ತ್ರಾಸ ಆಗ್ತೈತಿ. ನನಗೆ ಆಂಟಿ ಪಾಪ ಅವಾಗಿಂದ ಕೆಲಸ ಮಾಡತ್ತಾಳ. ಆಂಟಿರಿ ನಿಮ್ಗೆ ಒಂದು ಗ್ಲಾಸ್ ನೀರು ತೊಗೊಂಬರ್ತೇನೆ ಗಬ್ರಿ ಅಂತ ಹೇಳಿ ನನ್ನ ಬಗ್ಗೆ ಕಾಳಜಿ ಮಾಡಿ ಕೊಡುವಂತ ಜೀವ ಅಂದ್ರೆ ಇಲ್ಲೊಂದು ಐತಿ ನೋಡಿ. ಈ ಜೀವ ನನಗೆ ಅರ್ಥ ಮಾಡ್ಕೊಂಡೈತಿ. ಈಗ ಆಂಟಿ ಏನು ಅವಾಗಿಂದ ದಡ್ಪಡ್ ಮಾಡಿ ತ್ರಾಸ ಆಗೈತಿ, ಗಂಟ್ಲು ಒಣಗ್ತೈತಿ, ಆಂಟಿ ನೀರು ಬೇಕು, ನೀರಿಲ್ಲದ ಅವ್ರು ಇರೋದಿಲ್ಲ ಅಂತ ಹೇಳಿ ತಾನು ಒಂದ್ ಗ್ಲಾಸ್ ಕೊಡೋದು, ನಂಗೂ ಒಂದ್ ಗ್ಲಾಸ್ ನೀರು ಕೊಡತಾಳ. ನನಗೆ ಇದೇ ಬೇಕಾಗಿತ್ತು. ಪ್ರೀತಿ ಅಂದ್ರೆ ಇದೇ ಇರ್ತದ ನೋಡಿ. ಎಲ್ಲಾರು ಕುಡಿತಾರ, ಎಲ್ಲಾರು ಇದ್ ಮಾಡ್ತಾರ. ಖರೆ ಬೇರೆದವ್ರಿಗೆ ನೀನು ಒಂದ್ ಗ್ಲಾಸ್ ಕುಡಿ ಅಂತ ಕೊಡವ್ರ ಬಹಳ ಅಪ್ರೂಪ ಇರ್ತಾರ. ಇಬ್ರು ಕಣ್ಣಾಗ್ ನೀರ್ ತೆಗ್ದಿದೀವಿ ನಾವ್. ಸುಜಾತನೂ ಅಲ್ಲಿ ಕಣ್ಣಾಗ್ ನೀರ್ ತೆಗ್ದ, ನಾನು ಕಣ್ಣಾಗ್ ನೀರ್ ತೆಗ್ದೇನಿ. ನಿಜವಾಗ್ಲೂ ನಿಜಾನ ಅದಾರ. ಯಾಕಂದ್ರೆ ದೇವ್ರ ಯಾರಿಗಾದ್ರೂ ಒಬ್ರಿಗೆ ಕಳ್ಸಿಕೊಟ್ಟಿರ್ತಾನಂತ. ಥ್ಯಾಂಕ್ ಯು ಮಾ. ನಮ್ಮ ಮೇಡಮ್ ಏನತ್ತಾರ ನೋಡ್ರಿ, ಆಂಟಿ ನೀವ್ ಯಾವಾಗ ನಾಷ್ಟ ಮಾಡವ್ರ ಅಂತ ಅನ್ನತ್ತಾರ ನೋಡ್ರಿ. ಏನ್ ಮಾಡ್ತೀರಾ? ನಾಷ್ಟ ಮಾಡ್ತೇನೆ ಗಪ್ಪ. ನಾನು ಈಗ ಮಾಡಾಕಿದ್ದೇನಿ. ನಿನಗೂ ಪ್ಲೇಟ್ ರೆಡಿ ಮಾಡ್ಕೊಡ್ತೇನೆ. ಮೊದ್ಲ ನೀ ಅಂತೂ ಪ್ಲೇಟ್ ರೆಡಿ ಮಾಡ್ಕೊಳಕ್ ಕಲಿಯೋದಿಲ್ಲ, ನಂಗೆ ಮಾಡ್ಕೊಡ್ಕೊಡಂತಿ. ಈ ಅರ್ಚುಗ ಚೀಲ ಒಳಗೆ ಪಲ್ಯ ಕಟ್ಟೇವಿ, ಮತ್ತು ಇಲ್ಲಿ ಚಪಾತಿ ಇಟ್ಟೇನಿ. ಈಗ ಬರ್ತಾಳ ಆಂಟಿ ಅನ್ಕೋತ ಪಾಪ. ಮತ್ತು ಕೊಡೋನು ಸುಜಾತ ಗಡ್ಬಡ್ ಮಾಡ್ತಾಳ. ಅದಕ್ಕೆ ರೆಡಿ ಮಾಡಿ ಮುಂಚೆನೆ ಇಟ್ಟೆ.
ಮತ್ತು ಕೊಯ್ನು ತೆಗ್ದಿರ್ತೇನೆ. ಕೊಟ್ಟು ಪಾಪ ಖಾಲಿ ಆಗೈತಿ, ಬರ್ತೈತಿ ಆಂಟಿ ರೀ ಚಿಲ್ಲರ್ ಕೇಳ್ಕೊಡ್ರಿ ಆಂಟಿ ಅಂತೈತಿ ಪಾಪ. ಈಗ ಎಲ್ಲಾದ್ರೂ ಚಿಲ್ಲರ್ ಹುಡ್ಕ್ಯಾಡ್ಕೊಂಡು ಡಬ್ಬಾಳ್ ತಂದು ಹಾಕ್ತೇನೆ. ಈಗ ಬರ್ತಾಳೆ. ನೋ ಏನ್ರಿಪ್ಪ 9:30 ಟೈಮ್, ಯಾಕೆ ಇಷ್ಟು ಲೇಟು? ಯಾಕೆ ಲೇಟ್ ಮಾಡಿದ್ರಿ ಬಂಗಾರ? 9:30 ಮಾಡಿದ್ದೀರಾ? ನೋಡಿ ಈ ರೀತಿ ಡಬ್ಬ ಇರ್ತಾವಲ್ಲ, ಡಬ್ಬ ಒಳಗೆ ಅಲ್ಲಿ ಇಲ್ಲಿ ಒಗ್ದಿರ್ತೇನೆ. 1 ರೂಪಾಯಿಗೆ ಒಂದು ಕಾಯಿನ್ ಸಿಕ್ಕೈತಿ. ಆಮೇಲೆ 5 ರೂಪಾಯಿ ಕಾಯಿನ್ ಒಂದು ಐತಿ. ಇಲ್ಲಿ ನೋಡಿ ಅರ್ಚುಗ ಬಂದಮೇಲೆ 5 ರೂಪಾಯಿ ಒಮ್ಮೊಮ್ಮೆ 5 ರೂಪಾಯಿ ಕೇಳ್ತಾಳೆ, 10 ರೂಪಾಯಿ ಕೇಳ್ತಾಳೆ. ಹಿಂಗೆಲ್ಲ ಡಬ್ಬ ಒಳಗೆ ಹಾಕಿಟ್ಟಿರಿ. ಇಲ್ಲಿ ಒಂದು 5 ರೂಪಾಯಿ ಕಾಯಿನ್ ಐತಿ ನೋಡಿ. ಇಲ್ಲಿ ನೋಡಿ ಹಿಂಗೆ ಹುಡ್ಕ್ಯಾಡಿದ್ರೆ ಸಿಗ್ತಾವ. ಕೊಟ್ಬಿಡೋದು ಪಾಪ ಆಂಟಿ ಅಂತ ಬರ್ತೈತಿ, ಕೇಳ್ತದೆ. ಮತ್ತು ಆಕಿಗೂ ಇದು ಮಾಡೋಕೆ ಬರೋದಿಲ್ಲ, ಅಪ್ಪ ಇಲ್ಲದೆ ಇರೋ ಮಗಳೈತೆ ಪಾಪ. ಮತ್ತೇನು ಮಾಡ್ತೀನಿ ಈ ಥರ ಎಲ್ಲ ಹುಡ್ಕ್ಯಾಡಿ ತೆಗೆದು ಇಟ್ಟಿರ್ತೀವಿ ನೋಡಿ ಕಾಯಿನ್ಗಳು. ಒಂದೊಂದು ಸಲ ಇರ್ತಾವೆ, ಒಂದೊಂದು ಸಲ ಸಿಗೋದನೇ ಇಲ್ಲ. ಮುಖ ಸೊಪ್ಪು ಮಾಡ್ಕೊಂಡು ಹೋಗ್ಬಿಡ್ತೈತೆ ಸ್ಕೂಲಿಗೆ ಪಾಪ. ನೋಡಿ ಈಗ ಇಷ್ಟು ಸದ್ಯಾಗಿ ಇಷ್ಟು ಅದಾವ, ಈಗ ಇಷ್ಟು ಕೊಡೋನು ತೆಗೆದಿಡೋಣ ಡಬ್ಬ ಒಳಗೆ. ಮತ್ತು ನಾಳೆ ಒಂದು ಸ್ವಲ್ಪ ತೊಗೊಂಡು ಮತ್ತೆ ಹುಡ್ಕ್ಯಾಡಿ ಆಮೇಲೆ ಇಡ್ತೀನಿ. ನನ್ನ ಖುಷಿ ಇಲ್ಲಿದೆ ನೋಡಿ. ನೋಡಿ ರಾತ್ರಿ ಚಪಾತಿ ಇದೆ, ನಂಗೆ ಇಷ್ಟ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಕಡಕ್ ಚಪಾತಿ ಯಾರಿಗೂ ಇಷ್ಟ ಆಗ್ತದ್ರಿ? ಕಡಕ್ ಚಪಾತಿ ಮನೆ ಒಳಗೆ ತಿಂದು ನೋಡಿ ನೀವು ಒಂದ್ಸಲ. ಕಡಕ್ ಚಪಾತಿ ಮತ್ತು ಚಾಯ ಭಾಳ ಟೇಸ್ಟಿ ಇರ್ತದೆ. ಖಾರಿ ಎಲ್ಲ ತಿಂತೀವಲ್ಲ ಆ ರೀತಿ ಹತ್ತದ. ನಮಗಿದೆ ಪಂಚಾಮೃತ, ನಮಗೆ ಭಾಳ ಇಷ್ಟ. ಮೊದಲಿನ ಇದ್ರೂ ನಮಗೆ ಇದೆಲ್ಲ ಸಿಕ್ಕೇನೇ ಇಲ್ಲ, ಅದಕ್ಕೆ ಈಗ ನಮಗೆಲ್ಲ ಇಷ್ಟ ಆಗ್ತಾವೆ ಇವು. ಮತ್ತು ನಂದು ಲಾಗ್ ಇವತ್ತಿನ ಲಾಗ್ ನೋಡ್ಕೋತ ನಾನು ಇಲ್ಲಿ ಹಚ್ಚಿಟ್ಟಿದ್ದೀನಿ. ಈಗ ನಾನು ಲಾಗ್ ನೋಡ್ತೀನಿ ನೋಡಿ, ನೋಡ್ಕೋತ ನಾ ತಿಂಡಿ ಮಾಡ್ತೀನಿ. ನನಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ನನ್ನ ಲಾಗ್ ನಾನು ನೋಡ್ಕೋತ ನಾ ಟಿ ವಿಗೆ ಬರ್ತಾಯಿದ್ದೀನಿ ಅಂದಮೇಲೆ ಎಷ್ಟು ಖುಷಿ ಆಗತ್ತದ ನಂಗೆ. ನಾ ತಿಂಡಿ ಮಾಡಕೋತೀನಿ. ಸುಜಾತ ಕರೆಯಾಕ ಅವ್ರ ಮಗಳು ಬಂದ್ವು, ಅಮ್ಮ ಮಮ್ಮ ಅಮ್ಮ ಅಂತ. ನನಗೆ ಗೊತ್ತದ. ಸುಜಾತ ಕೊಡಕೀಗೆ ದೇವ್ರು ಬಂತು. ಹಾಂ ಎಲ್ಲಿಂದ? ಹೌದು, ಮತ್ತೆ ಮರ್ತು ಬಂದಾಳು. ಡಬ್ಬಾ ಕಟ್ಟಿಟ್ಟೆ, 5 ರೂಪಾಯಿ ಕಾಯಿನ್ ತೆಗ್ದಿಟ್ಟೆ. ಆದ್ರೂ ನಮ್ಮ ಮೇಡಮ್ಗೆ 20 ರೂಪಾಯಿ ಬೇಕಂತ, ಅದಕ್ಕೆ ಅವ್ರಮ್ಮ ಇಟ್ಟು ಬಂದಾಳ ಅಂತ ತೊಗೊಂಬಂದಿಲ್ಲ. ಅವ್ರಮ್ಮ ಬ್ಯಾಗ್ ಒಳಗೆ ಹಾಕಿ ಇಡ್ಬೇಕೇನಿಲ್ರಿಪ್ಪ, ಪಾಪ ಇಟ್ಟಿರ್ತಾಳ ಹುಡುಗಿ ಹೆಂಗೆ ತೊಗೋತೈತೆ ಹೇಳಿ ನೋಡೋಣ. ಮತ್ತು ಈಗ ನನಗೆ ನಾಷ್ಟ ಮಾಡೋದು ನಂಗೆ ಎವ್ಸಿಲ್ಲ ನೋಡಿ. ಸುಜಾತ ಏನ್ ಮಾಡ್ತೀರಾ? ಇಲ್ಲ ನೋಡಿ ಮತ್ತೆ ಸಾರಿ ಅಂತ ನನ್ನ ನಸೀಬ್ ಒಳಗೆ ಕೂತ್ಕೊಂಡು ನಾಷ್ಟ ಮಾಡೋದು ಇಲ್ಲ. ನಾ ಕೂತ ಮೇಲೆ ಏನೋ ಒಂದು ಕೆಲಸ ಬರ್ತೈತಿ. ಇರ್ಲಿ ಬಿಡಿ ಬರ್ಲಿ, ಪಾಪ ಅವಳು ಖುಷಿ ಅದಾಳಲ್ಲ. ಅರ್ಚು ತಗೋ ಕೊಟ್ಟು ಬರೋ. ನೋಡಿ ನಮ್ಮ ಮನೆ ದೇವ್ರು ವಾಕಿಂಗ್ ಮಾಡಿ ಬಂದ ಇಲ್ಲಿ ಕುತ್ಕೊಂಡಿದಾರ. ಮಗ ಬರೋ ದಾರಿ ಕಾಯ್ತಾರ. ಇದು ಮಗ ಕೇಳ್ತಾರ. ರೆಡಿ ಆಗಿದಾನೋ ಇಲ್ಲೋ ಅಂತ ಹೇಳಿ. ಶ್ರೀ ರಾಯರ್ದ ಹಾಡ ಹೇಳ್ಕೊತ್ ಮಾಡಿಯಲ್ಲ. ಇವತ್ತು ರಾಯರ್ ವಾರ ಐತಿ, ರಾಯರ್ದ ಹಾಡ ಹೇಳ್ರಿ. ಮನಿ ಎಲ್ಲ ನಿಮ್ದು ಹಾಡದ್ಲೆ ಎಷ್ಟು ಪವಿತ್ರ ಖುಷಿ ಆಗ್ತೈತಿ ಕೇಳಿ. ಅಷ್ಟು ಟೈಮ್ ಇಲ್ಲ ಅಂತೀರಾ? ಓಮಾ ಹೋಗ್ಬರ್ತಿ. ಗ್ಯಾಸ್ ಕಟ್ಟಿ ಸ್ವಚ್ಛಂಗೆ ಒರೆಸ್ಕೊ ಮೊದ್ಲ, ಮತ್ತು ಸಿಂಕ್ ತೊಳ್ಕೊ, ಆಮೇಲೆ ಮನೆಗೆ ಹೋಗ್ಬಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏನೋ ರಾಗ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ, ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಜೇನಿಗಿಂತ ಸಿಹಿಯು ನಿನ್ನ, ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ಅಡಗಿದೆ. ಏನೋ ಹಾಡಿದೆ, ಏನೋ ಹೇಳುವಾಗಿದೆ. ಏನೋ ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ, ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ.
ಥ್ಯಾಂಕ್ ಯು ಚಿನ್ನು ನನ್ನ ಬಂಗಾರ ಬಾಯ್. ಹೊರಗೆ ಹೋಗ್ಲಿ ಏನು ಬೇಡ, ಮಗ ಹೊಂಟಾನು. ನನ್ನ ಸೊಸಿ ಯಾಕೆ ಅದು ಕ್ಯಾಮೆರಾ ತಗೊಂಬಂದಿಲ್ಲ. ಅಲ್ಲಿ ನೋಡಿ ದೇವ್ರು ಓಡಾತೈತೆ ನೋಡಿ. ಇಲ್ಲಿ ನೋಡಿ ನಮ್ಮ ಸುಜಾತ ಮೇಡಮ್ ಪಾತ್ರೆ ಇಡಕ್ಕೆ ಹೋದ್ರು, ಮತ್ತು ಯಜಮಾನ್ರು ಹೊಂಟ್ರು. आता बाय करा सुजाता घेऊन ये का ते रेडिओ. काय म्हणाली सज्जी ಅಂತ ಕೇಳಿ. काय म्हटलं काय तू म्हटलं काय म्हटलं व्हिडिओ व्हिडिओ मला ऐकू येते ಅಕ್ಷತಾಗ ಸ್ಕೂಲ್ಗೆ ಹಾಕಾಕಿಲ್ಲ ನೋಡಿ. ಹಿಂಗೆ ಒಂದು ಮುಗಿದ್ಮೇಲೆ ಒಂದು ತಾಪತ್ರೆ ವಾಣಿಯಿಂದ, ಒಂದು ಮುಗಿದ್ಮೇಲೆ ಒಂದ ಏನು ಮಾಡ್ತಿ. ಇನ್ನೂ ಸ್ವಲ್ಪ ದಿನ ಆಯ್ತು ಕಷ್ಟಪಡ್ಲಿಗಪ್ಪ, ಆಮೇಲೆ ಐತೆ ಅವ್ರದ್ದು ಸುಖ ಬರ್ತೈತೆ, ಒಂದು ಟೈಮ್ ಬರ್ತೈತೆ ಅವ್ರದ್ದು. ಅವ್ರ ಮುಂದೆ ಯಾರದಾರ ಹುಡುಗರ ಮುಂದೆ ಅಷ್ಟು ನೀ ಚಲೋ ಹಂಗೆ ಇರ್ತಿ. ಅವರಿಗೆ ಅಜ್ಜಿ ನೋಡ್ಕೋತಾರೆ. ಅಜ್ಜಿಗೆ ಸ್ವಲ್ಪ ನಾ ವಿಡಿಯೋ ಹಚ್ಕೊಡ್ತೇನೆ, ಮತ್ತು ನಾ ಬಟ್ಟೆ ಅಜ್ಜಿನ ಸಾಡಿಗೂ ಇಸ್ತ್ರಿ ಮಾಡೋದಾವ ನಂಗೆ. ಎಷ್ಟಿಲ್ರಿ ನಿಮ್ಗೆ ಹೊರಗಾಗಿದ್ದೀರಿ? ನಿಮ್ಮಲ್ಲಿ ಹೊರಗೆ ಹೋಗಿದ್ದೀರಿ ಅಂತಾರೆ. ಹಾ ರೀ, ನಮ್ಮಲ್ಲಿ ಡೇಟ್ ಅಂತೇವೆ ನಾವು. ಡೇಟ್ ಅಂದ್ರೆ ಎಲ್ಲ ಗೊತ್ತಾಗ್ತಿತ್ರಿ. ಅದು ಎಲ್ಲ ನನ್ನ ಅಭಿಮಾನಿ ದೇವರುಗಳು ಗೊತ್ತಾಗ್ಲಿಲ್ಲ ಅಂತ ಹೊರಗ ಹೇಳ್ಬೇಕ್ರಿ. ನೀವು ಹೊರಗೆ ಅಂತ ಹೇಳ್ತೀರಿ, ಮತ್ತೆ ಅರ್ಚುಗ್ ನಾ ಡೇಟ್ ಆಗಿದೆ ಅಂತ ಕಲ್ಸಾಕಿ. ಅಯ್ಯೋ ದೇವ್ರ, ನಾ ಅರ್ಚುಗ್ ಅದೇ ಹೇಳಾಕಿ. ಅರ್ಚು ಏನ್ ಹೇಳೋದ, ಡೇಟ್ ಆಗೈತ್ರಿ ನಂದಂತ ಅನ್ನೋದಂತ ಹೇಳ್ತೇನೆ ನಾ. ಮುಂಚೆ ರೆಸ್ಟ್ ಇಲ್ರಿ ನಿಮ್ಗ, ಸ್ವಲ್ಪ ರೆಸ್ಟ್ ಮಾಡ್ಬೇಕ್ರಿ. ಅಷ್ಟು ಆಮೇಲೆ ಮಾಡ್ತೇನಿಲ್ಲ, ಸ್ವಲ್ಪ ಇಸ್ತ್ರಿ ಮಾಡ್ತೇನಿ. ಅಜ್ಜಿ ಸಾಡಿಗಳು ಮೊನ್ನೆ ತೊಗೊಳೈತಿದ್ನೆಲ್ಲ ಶಾಂಪೂ ಹಾಕಿ. ಎಷ್ಟು ಕೆಲಸ ಮಾಡ್ತೀರಿ ಅಂಟಿ? ನಮ್ಗೂ ವಾಸ ಬರತೈತಿ ಮಾಡಿ. ಮತ್ತೆ ಈಗ ಆಮೇಲೆ ಸ್ವಲ್ಪ ನಿಂತ್ ನನ್ ಕಾಣಿಸೋತೈತ್ರಿ, ನಿಮ್ ಕಾಣಿಸೋತ ನನ್ನ ಕಾಲ್ ಮಿಸಲ್ಲ. ನನ್ನ ಅಭಿಮಾನಿ ದೇವ್ರ ಹಿಂಗ ಆಶೀರ್ವಾದ ಮಾಡ್ಯಾರ ನಂಗ. ಕಾಲ ನಂದು ಅಕ್ಕ ಅಂದ ಕಾಲ ನುಸ್ಬಾರ್ದು ಅಂತ ಹೇಳಿ ನಂಗೆ ನಾ ಸ್ವಲ್ಪ ನಾಷ್ಟ ಕೊಟ್ಟ ಮೇಲೆ ಎಷ್ಟು ಸಿಕ್ಕಿದ್ರಿ, ಕಾಣಿಸೋತಾವ ನಾವ್ ಬಣ್ಣು. ಹೌದಮ್ಮ, ನನ್ನ ಜೊತೆ ನೀನು ಮತ್ತೆ ಓಡಾಡಿ ಮಾಡ್ತಿಲ್ಲ ಸುಜಾತ. ನೀವು ಕುಂಡ್ರಂಗ ನನಗ ಆಜು ಆಗತೈತ್ರಿ. ಏನಿಲ್ಲ ಅಂತ ಶಕ್ತಿ ನಂಗೆ ದೇವ್ರ ಕೊಟ್ಟಾನ. ಆ ಶಕ್ತಿ ಒಂದೇ ಶಕ್ತಿ ನನ್ ಜೊತೆ ಐತಿ ಸುಜಾತ. ನಾ ಮಾಡುವಂತ ಎಲ್ಲಾರ್ಗು ಅಷ್ಟು ಪ್ರೀತಿ ಮಾಡ್ತಾ ಇಲ್ಲ, ಆ ಪ್ರೀತಿನ ನನಗಿಷ್ಟ ತಾಕತ್ ಕೊಟ್ಟೈತಿ. ಯಾವಾಗ ರೆಸ್ಟ್ ಮಾಡೋರಿ ಈಗ ನೀವು? ಇದ ರೆಸ್ಟ್ ಅಲ್ಲ, ಇದೇನ್ ಕೆಲ್ಸ ಒಂದ್ ಕಡೆ ನಿಂತು ಮಾಡೋದು. ಆರಾಮ್ ಮಾಡಿ ಸ್ವಲ್ಪ. ನೀನ್ ಕೆಲ್ಸ ಮಾಡ್ಕೋ, ನಿಂದು ಭಾಳ ಕೆಲ್ಸ ಅದಾವ. ಬರೀ ನಂದ ವಿಡಿಯೋ ಮಾಡ್ಕೋತ ಕೊಡ್ಬೇಡ. ನಮ್ದು ಐತಿ ಬಿಡ್ರಿ ಕೆಲ್ಸ, ಇರೋದ ಕೆಲ್ಸ ಸಾಯಬಿಟ್ಟ. ಹಂಗಂತಿ ನಾನು ಈಗ ರೆಸ್ಟ್ ಕೊಟ್ಟಿಲ್ಲ. ಯಾಕ ಹಂಗಂತಿ? ಹಂಗೆಲ್ಲ ಅನ್ನೋದಿಲ್ಲ. ನನ್ ಜೊತೆ ನೀ ಇರಾಕಿದೀನಿಲ್ಲ, ರೆಸ್ಟ್ ಮಾಡ್ಕೋತ. ಆಮೇಲೆ ನಾ ಬಂದು ನೀ ರೆಸ್ಟ್ ಮಾಡೋದ. ಸರಿ. ನೋಡಿ ಅತ್ತೆ ಲಾಗ್ ನೋಡ್ಕೊತ ಕೂತಾರು. ನಾ ಇಲ್ಲಿ ನಂದು ಡ್ಯೂಟಿ ಚಾಲು ಮಾಡೀನಿ. ಏನು ಆತಾವ ನೋಡಿ ಸುಜಾತ, ಹಿಂಗೆ ಮಾಡ್ತಾವ ನೋಡ್ರಿಪ್ಪ. ಇಷ್ಟೊಂದು ಪ್ರೀತಿ ಮಾಡುವಂಥದ ನನ್ನ ಜೊತೆ ಅದಾರ ಅಂದ್ಮೇಲೆ ನಾ ಎಷ್ಟು ಖುಷಿಯಿಂದ ಮಾಡ್ಬೇಕಿದೆಲ್ಲ. ನಾನು ಮುಖ ತಗೊಂಡು ಸ್ವಲ್ಪ ಹಚ್ಕೊಂಡೆ ಎಲ್ಲ. ಬಿಸಿಲು ಭಾಳ ಇದೆ ಅನ್ನತ್ಲೆ ಭಾಳ ಸೆಕೆ ಆಗತ್ತಿತ್ತು. ಬಟ್ಟೆ ಐರನ್ನು ಮಾಡೋದಾಯ್ತು ನಂದು. ಮತ್ತು ಅತ್ತೇನು ಮತ್ತು ಸ್ವಲ್ಪ ವಿಡಿಯೋದು ನೋಡಿ ಮತ್ತು ವಾಕಿಂಗ್ ಮಾಡಿ ಬಂದು ಕೂತಾರ ಅಲ್ಲಿ. ಮತ್ತು ಸ್ವಲ್ಪ ನಾ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಬೆಳಗ್ಗೆದಿಂದ ಏನೇನು ಮಾಡೀನೆಲ್ಲ ಮಾಡಿ ಇಟ್ಕೋತೀನಿ. ರೆಸ್ಟ್ ಮಾಡತ್ತಾರು टाइमದಲ್ಲಿ जेवायला गोळ्या आता ना आणि औषध डोळ्यात घालून घ्यायचं ಕೊಡ್ತೀನಿ. ಈ ರೀತಿ ಹಾಕ್ತಾರೆ ನೋಡಿ ನಮ್ಮ ಅತ್ತೆ ಬಟ್ಟೆ. ಇಲ್ಲಿ ಸುಜಾತ ಒಣಗಿ ಹಾಕಿ ಹೋಗ್ಯಾಳ. ತಾ ತೆಗೆದ ಮತ್ತೆ ಹಿಂಗೆ ಹಾಕ್ಯಾರ ನೋಡಿ ಬಟ್ಟೆಗಳು. ಒಣಗ್ತಾವಂತೆ ಬೇಗ. ಮತ್ತೀಗ ಮಲ್ಕೋತಾರ. ಫೋನ್ ಒಂದು ಬಂದೈತೆ ನೋಡಿ ಒಳಗೆ. ಏನು ಮಾಡ್ತೀರಾ? ಇಲ್ಲಿ ಬಂದಿದ್ದೇನ, ಅಲ್ಲಿ ಫೋನ್ ಬಂದೈತಿ. ಯಾರು ಮಾಡಿದಾರೆ? ಹೋಗೋಣ ಒಳಗಡೆ. ಅಜ್ಜಿ ಹಾಸಿಗೆ ಹಾಕಿ ರೆಡಿ ಮಾಡಿ ಔಷಧಿ ಎಲ್ಲ ತೆಗೆದಿಟ್ಟಿದ್ದೀನಿ. ಮತ್ತು ಈಗ ಇವೆಲ್ಲ ಬಟ್ಟೆ ಹಾಕ್ಬಿಡ್ತೀನಿ ಹ್ಯಾಂಗರ್ ಪಟ್. ಇಲ್ಲಿ ನೋಡಿ ಟೈಮ್ 12:30 ಆಗ್ಲಿಕ್ಕೆ ಬಂತು. ಅತ್ತೆಂದು ಊಟನೂ ಆಯಿತು. ಮತ್ತು ಸುಮ್ಮನೆ ಇರ್ತಾ ಇಲ್ಲ ನೋಡಿ. ಅತ್ತೆ ಯಾರ್ದೋ ಎಲ್ಲ ಹಡ್ಡೆ ಎಲ್ಲ ಹೇಳ್ಕೋತ ಕೂತಾರ ನನಗೆ. ಮತ್ತು ತ್ರಾಸ ಮಾಡ್ಕೋತಾರ. ತಲೆ ಎಲ್ಲ ಗರಂ ಆಗ್ತೈತಿ. ಮತ್ತು ಮತ್ತೆ ಸುಮ್ಮನಿರಿ, ಯಾಕೆ ತ್ರಾಸ ಮಾಡ್ಕೋತೀರಿ ಅತ್ತೆ, ನೀವೆಲ್ಲ ಇದೆಲ್ಲ ಗೊತ್ತಿದ್ದ ಐತಿ, ಆರಾಮಾಗಿರಿ, ತಲೆ ತ್ರಾಸ ಆಗ್ತೈತಿ ಅಂತಂದೆ. ಅಯ್ಯೋ ದೇವ್ರಿ, ನನಗೆ ಯಾವಾಗ ಸಾವು ಬರ್ತೈತಿ ಅಂತನತ್ತಾರ ನೋಡಿ. ಏನು ಮಾಡ್ತೀರಾ? ಹಿಂಗೆ ಮಾಡ್ತಾರೆ ನೋಡಿ. ಎಷ್ಟು ಬೇಜಾರಾಗ್ತದೆ. ತಲೆ ಗರಂ ಆಗ್ತದೆ, ಇಲ್ಲೆಲ್ಲ ಗರಂ ಆಗ್ತದೆ. ತ್ರಾಸ ಮಾಡ್ಕೋತ ಕೊಡ್ತಾರೆ ಪಾಪ. ಹಿರಿ ಜೀವಾಗಳು ಹಿಂಗೆ ಮಾಡ್ಕೋತ ಕೊಡ್ತಾರೆ. ಏನೋ ನೆನಪು ಬರ್ತದೆ ಪಾಪ, ಹೇಳ್ಕೋತ ಕೊಡ್ತಾರೆ. ತ್ರಾಸ ಆಗ್ತದೆ ಹೇಳ್ಕೋತ ಇಲ್ಲೆಲ್ಲ ಇದೆಲ್ಲ ಸಹ ಚಲೋ ಗರಂ ಆಗ್ತದೆ. ಏನು ಮಾಡ್ತೀರಾ? ಈಗ ಮಲ್ಕೊಳಕ್ಕೆ ಹೋಗ್ಯಾರ. ಮತ್ತು ನಾನು ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀನಿ. ಮತ್ತು ನಿದ್ದೆ ಏನು ಬರಲಿಕ್ಕಿಲ್ಲ. ನೋಡೋಣ.
ಚಿನ್ನವನು ಬರೋದು ಇನ್ನೊಂದು ತಾಸು ಐತಿ. ತಾಸು ತನಕ ಸ್ವಲ್ಪ ನಿದ್ದೆ ಮಾಡಿ ಎದ್ದು ಬಿಡ್ತೀನಿ. ಇಲ್ಲಿ ನೋಡಿ ಮಲ್ಕೊಳ್ತಾರೆ. ಚಿನ್ನು ಬಂದ ಬಿಟ್ರೆ ನೋಡಿ. ಅಪ್ಪನು ಬರ್ತೇನೆ ಅಂದಿದ್ದ, ಏನು ಮಾಡಿದ ನೀನು? ನೋಡಿ ಎಲ್ಲ ಸಾಮಾನು ಇಲ್ಲಿ ಒಗ್ದು ಹೋಗ್ಯಾರ ನೋಡಿ. ಕೊನೆಗೆ ಬೆಲ್ ಬಂದ್ ಮಾಡಿದೀವನ ಅಂತಲೇ ಕೊಲಿಗೆ ಇಲ್ಲಿ ನೋಡಿ. ಯಾರು ಇವರು? ಯಾರೇ ನೀವು? ಬಾಸ್ ಇದೇನು ತೊಗೊಂಬಂದಿದ್ದೀರಾ? ಹಾಂ, ನನಗೆ ಯಾಕೆ ಬಾಸ್ ಅಂತ ಇದ್ದೀರಾ? ನಾ ಇನ್ನು ನಿಮ್ಮ ಬಾಸ್ ಅದೇ, ನೀವು ನನ್ನ ಬಾಸ್ ಅದೇ ರೀ. ನೋಡಿ ಹೆಂಗಂತ ಇದ್ದಾರೆ. ಅಪ್ಪ ನೀನು ನೀರಾಗಿ ಬಿಟ್ಟು ಹೋಗಿದ್ದಿ ಬಾಟಲ್ ಇಲ್ಲೇ? ಹೌದಾ? ಮತ್ತು ಪಾಪ ಏನು ಕುಡ್ದೆ? ಅಲ್ಲಿ ನೀರು ಸರಿ ಇಲ್ಲ ಮೊದಲ. ಆಮೇಲೆ ನೆನ್ಪು ಬಂತ, ಒಂದು ಎಕ್ಸ್ಟ್ರಾ ಬಾಟಲ್ ಒಂದು ಇಟ್ಕೋತಾ ಇರು ಬ್ಯಾಗ್ ಒಳಗೆ. ಚಿನ್ನು ಹಶ್ವಾದಂಗೆ ಆಗೈತೆ ಅಂತ ಏನೇನು ತೊಗೊಂಡ್ಕೋತಾರೆ ನೋಡಿ ಇಲ್ಲಿ. ನಾನು ಭಾಳ ದಿನದ ನಂತರ ಪಾಪ ಶೇಂಗಾ ಕೊಟ್ಟಿದ್ದೇನೆ ಅವ್ರಿಗೆ ತಿನ್ನಕ್ಕೆ. ಇವತ್ತು ಈ ಪಲ್ಯ ತಿಂದೋಗಿದ್ರು. ಇದು ಗೊತ್ತಿದೆ ಬಿಳಿ ಬಟಾಣಿ. ಮತ್ತು ನಾನು ಲಾಗ್ ನೋಡತ್ತಾರೆ ನೋಡಿ ಇಲ್ಲಿ ನೋಡಿ. ಮತ್ತು ತಿಂಡಿ ಇದು ಊಟ ಮಾಡೋರೀಗ ಹೊಂಟ್ರ ನೋಡಿ. ಬೇಗ ಹೋಗೋರ? ಯಾಕ್ರಿ ರೆಸ್ಟ್ ಮಾಡ್ತಾ ಇಲ್ಲ? 3 ಗಂಟೆ ಆಗ್ಲಿಕ್ಕೆ ಬಂತು ಬಿಡಿ. ನಂದು ಊಟ ಆಯಿತು. ನಿಮ್ಗೆ ಹೇಳಿದ್ದೆಲ್ಲ ಪ್ರೋಟೀನ್ ಬೇಕು ನಂಗಂತ ಊಟದ ಜೊತೆ. ಮೊಟ್ಟೆ ಅದು ಇದು ಏನಿಲ್ಲಾಗಿತ್ತಂದ್ರೆ ನಾ ಹಿಂಗೆ ಶೇಂಗಾ ತೊಗೊಂಡು ತಿಂತೀನಿ. ಮತ್ತು ಚಪಾತಿ ಪಲ್ಯ ಆಮೇಲೆ ಇದೆಲ್ಲ ತಿಂದೆ ಸ್ವಲ್ಪ. ಮತ್ತು ಇಟ್ಟಿದ್ದೀನಿ ಸ್ವಲ್ಪ ತೊಗೊಳ್ಳೋದು ಮತ್ತು ಇಷ್ಟು ಇಡೋದು ಮಾಡ್ತೀನಿ. ಮತ್ತು ಅತ್ತೆನೂ ಸ್ವಲ್ಪ ರೆಸ್ಟ್ ಮಾಡಿದರು, ಮಾಡಲಿ. ಅಪ್ಪನು ಬಂದಾನ, ಸಮ್ಮು ಬರೋ ಟೈಮ್ ಆಗ್ತದೆ. ಅತ್ತೆನ ಟ್ಯಾಬ್ಲೆಟ್ಗಳು ಬಂದಾವ, ಟ್ಯಾಬ್ಲೆಟ್ ತೊಗೊಳತ್ತಾರು, ಆರಾಮದಾರು. ನೋಡ್ಬೇಕೀಗ ಏನೇನು ಮಾಡ್ತಾರೆ. ಮತ್ತು ಆಮೇಲೆ ಮಲ್ಕೊಂಡು ಎದ್ದ ಸ್ವಲ್ಪ ತಿರ್ಗಾಡ್ಕೋತ ಕೊಡ್ತಾರೆ, ಆ ಕಡೆ ಈ ಕಡೆ ತಿರ್ಗಾಡ್ಲಿ. ಎಲ್ಲ ಮಂದಿರಿಗೆ ಕೇಳ್ಕೊಳ್ಳೋದು ನಾನು ಒಂದು, ಅಮ್ಮ ಎಲ್ಲರೂ ಈಗ ಎಲ್ಲರೂ ನೀವು ಮನೆ ಕ್ಲೀನ್ ಮಾಡ್ತಾ ಇರ್ತೀರಾ, ಪಾತ್ರೆಗಳು ತೊಳಿತಾ ಇರ್ತೀರಾ, ಹಾಸಿಗೆಗಳು ತೊಳಿತಾ ಇರ್ತೀರಾ, ಮನೆ ಎಲ್ಲ ಜಾಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀರಾ. ಆಮೇಲೆ ಆರೋಗ್ಯದ ಕಡೆನೂ ಕಾಳಜಿ ತಗೋರಿ, ನೀರು ಜಾಸ್ತಿ ಕುಡೀರಿ. ಆಮೇಲೆ ಸರಿಯಾಗಿ ಎಲ್ಲ ನಿಮ್ದು ಏನೋ ಮಾಡಕ್ಕೆ ಹೋಗಿ ಏನೋ ಮಾಡಿಕೊಂಡು ಕಾಲು ಮುರ್ಕೊಂಡು ಅದು ಇದು ಏನೋ ಮಾಡಕ್ಕೆ ಹೋಗಬೇಡಿ. ಹುಷಾರಾಗೆಲ್ಲ ಮಾಡಿ. ಮತ್ತು ಆರೋಗ್ಯ ಇತ್ತಂದ್ರೆ ಎಲ್ಲ. ಮತ್ತು ಪ್ರತಿ ವರ್ಷ ದಸರಾ ಹಬ್ಬಗಳು ಬರ್ತಾವೆ, ಪ್ರತಿ ವರ್ಷ ಗಣೇಶನ ಹಬ್ಬ ಬರ್ತೈತಿ. ನಮ್ದು ಹೆಣ್ಮಕ್ಳದ್ದು ಒಂದೇನು ಕೆಲಸ, ದಡಾಪಡ ಮಾಡೋದು, ಕೆಲಸ ಮಾಡೋದು, ಸಿಡಕ್ ಪಿಡಕ್ ಮಾಡೋದು, ಗಂಡಗ ಮನ್ಯಾಗಿದ್ದವ್ರು ಹುಡುಗರ ಜೊತೆ ಮಾಡೋದು, ಮತ್ತು ಕೆಲಸ ಮಾಡೋದು. ಏನು ಶಬಾಷ್ ಅನ್ಸ್ಕೋತೀರಾ ಹಂಗೆ ಮಾಡ್ಕೊಂಡು? ಯಾಕಂದ್ರೆ ಗಂಡ ಮಕ್ಕಳು ಮನೆಯೊಳಗೆ ಅವರು ಆಫೀಸ್ಗೆ ಹೋಗೋರ್ತಾರೆ, ಗಂಡನೂ ಮಕ್ಕಳು ಕಾಲೇಜ್ಗೆ ಹೋಗೋರ್ತಾರೆ. ಎಷ್ಟೊಂದೆಲ್ಲ ಅವ್ರಿಗೂ ಜವಾಬ್ದಾರಿಗಳು ಇರ್ತಾವೆ. ನೀವು ಕಿರಿಕಿರಿ ಮಾಡ್ಕೋತ ಕೂತ್ರೆ ಅವ್ರು ಸಮಾಧಾನಾಗಿ ಅಲ್ಲಿ ಇರಾಕಾಗ್ತದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಷ್ಟು ಆಗ್ತದೆ ನಿಮ್ಮ ಕೈಯಿಂದ ಅಷ್ಟು ಮಾಡಿ. ಯಾಕಂದ್ರೆ ನೀವು ತ್ರಾಸ ಮಾಡ್ಕೋತೀರಲ್ಲ, ಅವ್ರಿಗೆ ನೋಡೋಕ್ಕಾಗಲ್ಲ. ಆಮೇಲೆ ನಾ ಮುಗಿಸ್ತೇನೆ. ಇಲ್ಲಾಂದ್ರೆ ಹಿಂಗೆ ಮಾತಾಡೋಕೋತಿ ಅಂದ್ರೆ ಸಾಯಂಕಾಲವರೆಗೂ ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ಸ್ವಲ್ಪ ರೆಸ್ಟ್ ಮಾಡಿರಿ ನೀವು, ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಈಗಾದ್ರೂ ಫೋನ್ ಮಾಡಿದ್ದೆ? ನಾನು ಅರುವಿಂದ ಫೋನ್ ಮಾಡಿದ್ಯಾ? ಅಷ್ಟು ನೋಡಿದೆ ಮತ್ತು ವಿಡಿಯೋನು ಭಾಳ ನೋಡತ್ತ ಅದನ್ನ ಎಲ್ಲರೂ. ಮಧ್ಯಾಹ್ನ 1 ತನಕಂದ್ರೆ 18 ತನಕ ಆಗೈತೆ, 118 ಆಗೈತೆ. ಆಮೇಲೆ ನಿನ್ನ ರೆಫ್ರಾನೆಲ್ಲ ಪೂರ್ತಿ ಬಾದ ಅಲ್ಲಿ ನೋಡಲ್ಲ. ಈ ಕಡೆ ಇದು ಏನಾಗೈತಿ? ಹಿಂಗಾಕತ್ತಿದಲ್ಲ? ಅದು ಪೆನ್ನದು ಏನೂ ಆಗೈತೆ. ಇಲ್ಲ, ನಮ್ ಕಡೆ ಇಂಥದ್ದು ಯಾವುದು ಪೆನ್ನ ಇಲ್ಲ. ಹಿಂಗಾಕತ್ತಿದಲ್ಲ? ಹಿಂಗಾಗೈತೆ. ಅಪ್ಪ ಅನ್ನತಾರ ಪೆನ್ಸಿಲ್ ಇದಾಗಿದೆ. ಅದೆಲ್ಲ ಪೆನ್ಸಿಲ್ ಏನು ಇರ್ಲಿಲ್ಲ ಇದ್ರ. ನೀವು ಇದೆಲ್ಲ ಹಿಂಗ್ ನಾ ಮಾಡ್ತಾನಿದ ಎರಡು ಜೇಬೊಳಗೆ ಹಾಕಿಡ್ತಾನ. ಅದು ಜೇಬೊಳಗಿಂದನ ಅನ್ಸದೈತೆ ನೋಡಿ. ಇದೆಲ್ಲ ಇನ್ನು ಜೇಬೊಳಗಿನಲ್ಲ, ಇದೆಲ್ಲ ಜೇಬದ್ ಹಿಂಗ್ ಹತ್ತೈತಿ. ನಂದು ಅರ್ಥವನ್ನೆಲ್ಲ ಬಾಯ್ ಮಾಡಿಟ್ಟಾನೆ. ಹಿಂಗ್ ಮಾಡ್ತಾರೇನು ಯಾರು? ಏನಿದು ನೋಡ್ಬೇಕು ಏನಂತ. ಅದ ಏನು ಮಾಡ್ಯಾಳು ಏನಂತ, ಇದೇನು ಹತ್ತೈತೆ ಅಂತ ಆಕೆ ಕೇಳ್ಬೇಕು. ಎಲ್ಲಿ ನೆನೆಸಿಟ್ಟಿದ್ಲು ಓದಿ ಬಂದೈತೆ ಆಗೈತಿ. ಶಾಂಭವಿನೂ ಬಂದಳು. ಈಗ ಬಂದಮೇಲೆ ಅವಳದು ಒಂದು ರೂಢಿ ಇದೆ, ಬಂದ ತಕ್ಷಣ ಅವ್ರ ಅಪ್ಪಾಜಿಗೆ ಬಂದು ಮುಟ್ಟೇನಂತ ಹೇಳೋದು. ಅದಕ್ಕೆ ಅವ್ರ ಅಪ್ಪಾಜಿಗೆ ಫೋನ್ ಮಾಡತ್ತಾಳ ನೋಡಿ, ನಾ ಬಂದು ಮುಟ್ಟೇನ ಅಪ್ಪಾಜಿ ಅಂತ ಹೇಳತ್ತಾಳ. ಸ್ವಲ್ಪಕ್ಕೆ ಟೆನ್ಸ್ ಆಗ್ಯಾಳ. ಆಕೆ ನೆಫ್ರಾನ್ ಬಾದಾಗೈತಿ. ಮತ್ತು ಹೆಂಗಾಗೈತಿ ಆಕೆಗೆ ಗೊತ್ತಾಗತ್ತು.
ನಾ ಇಷ್ಟೆಲ್ಲ ಮಾಡಿದ್ದೀನಿ ಆದರೂ ನಂದು ಹಿಂಗಾಗೈತಲ್ಲ ನಂಗಂತೂ ಭಾಳ ಮನ್ಸಿಗೆ ಹರ್ಟ್ ಮಾಡ್ಕೊಂಡಾಳು. ಮತ್ತು ನಾವೊಂದು ತೊಳೆದು ಎಲ್ಲ ವಾಶ್ ಮಾಡೋನು ಎಲ್ಲ ಮಾಡೋನು ಏನು ಚಿಂತೆ ಮಾಡಬೇಡ ಅಂತ ಹೇಳತ್ತೀವಿ. ಆದರೂ ಅಕ್ಕಿ ಬೇಜಾರಾಗೈತಿ. ಮತ್ತೀಗ ಅವ್ರ ಅಪ್ಪಾಜಿ ಏನಂತ ನೋಡೋಣ. ಹಲೋ, ನಾ ಬಂದೇನ್ ಮನೆಗೆ. ಮನ್ನೊಂದು ಆಪ್ರೋ ನಂಗಾಕಾಗೈತೆಲ್ಲ. ನಾ ಏನೂ ಹಾಕಿಲ್ಲ ಅದ್ರೊಳಗೆ. ನಾ ಏನೂ ಹಾಕಿಲ್ಲ. ಹಾಂ, ಬಾಯ್. ಇಲ್ಲ ಎಫ್ರೋನೆಲ್ಲ ಬಾರತ್ ಅದು ಏನಂತ ಗೊತ್ತಾಗವತ್ತು. ಅವ್ ಹೇಳಿಲ್ಲ ಯಾಕಂದ್ ನಂಗೆ ತಿಳಿವಾತ್ ಹಿಂಗೆ ಆಗೈತಂದ್ರೆ ಏನಾದರೂ ಹೇಳ್ಬೇಕಲ್ಲ. ಯಾಕಂದ್ರೆ ಮೊದಲು ತೊಳ್ಯಾಕ ಹಾಕಾಕಂತೂ ಹಿಂಗೆ ಆಗಿರ್ಲಿಲ್ಲ ಅದು. ಆಗಿರ್ಲಿಲ್ಲ. ಇಲ್ಲೆಲ್ಲ ಹತ್ತದ ಏನಿದೆಲ್ಲ ಹಿಂಗೆ ಆ ಸೈಡ್ ನೋಡಿ. ನಾನು ನೋಡಿಲ್ಲೆಲ್ಲ ಮ್ಯಾಲೆ ನೋಡು, ಅಲ್ಲೆಲ್ಲ ಹತ್ತದ ಹಂಗೆ. ಅದು ಹಿಂಗೆ ಮುದ್ದೆ ಮಾಡಿರ್ತೇವಲ್ಲ ಹಿಂಗೆ ಮುದ್ದೆ ಮಾಡಿ ಇಷ್ಟ ಕೂತ್ಕೊಳ್ತೀವಿ ಸೀರಿಯಸ್ ಆಗಿ. ನಾಳೆ ಎಕ್ಸಾಮ್, ಈಗ ಮೊನ್ನೆನಾಗಿತ್ತಲ್ಲ ದಿನಾಲೂ ಎಕ್ಸಾಮನ. ಈಗ ಹೋದ ಫ್ರೈಡೇನೂ ಇತ್ತು, ಈ ಫ್ರೈಡೇನೂ ನೆಕ್ಸ್ಟ್ ಫ್ರೈಡೇನೂ ಆಯ್ತು. ಮತ್ತೆ ಎಕ್ಸಾಮ್ ಟೈಮ್ ಟೇಬಲ್ ಬಂದೈತಲ್ಲ ನಿಮ್ಗೆ. ಎಕ್ಸಾಮ್ ಹೌದಾ, ಭಾಳ ಟಫ್ ಐತೆ. ಇರೋದು ಫುಲ್ ಸಿಲೆಬಸ್ ಬರತ್ತೆ. ಪೇಪರ್ ಒನ್ ಪೇಪರ್ 2 ಎಲ್ಲ. ನೋಡಿ ಅತ್ತೆ अत्या उठलाय सा अत्या झोपला नाही सा कवा उठलाय झोपलो मी ते धरून बसल्याचं नाही नाही चार्जिंग लावता याला झोपली तर लावल्याचं होय होय झोपली तर हा हा ते पोरं आल्यात पोरं आल्यात आल्याच होय होय अभ्यास आल्याचे मी झोपत होय होय त्याला ನೋಡಿ 6:30 ಆಗ್ಲಿಕ್ಕೆ ಬಂದೈತಿ ಅತ್ತೆ ಟಿವಿ ಹಚ್ಕೊತೀನಿ ನೋಡ್ಕೊತ ಕೂತಾರ ನೋಡಿ 7 ಗಂಟೆ ಆಗ್ಲಿಕ್ಕೆ ಬಂದದ ಇನ್ನೂ ಚಿನ್ನೋನು ಬಂದಿಲ್ಲ ಚಾ ಕುಡ್ದಾಯ್ತು ಅತ್ತೆ ಅಂದ ಹಾಲು ಕುಡ್ದಾಯ್ತು ವಾಕಿಂಗು ನಡ್ದದ ಟಿವಿ ನೋಡಿ ಆಯ್ತು ಈಗ ವಾಕಿಂಗ್ ಹೊಂಟ್ರಿ ನೋಡಿ ಈಗ ನಂದು ಸ್ವಲ್ಪ ಏನೇನು ಕೆಲಸಗಳು ಅದಾವ ಮಾಡ್ಕೋತ ಅಜ್ಜಿ ಗುಳ್ಗಿ ಬೇಕಾಗೈತೆ ಅಂತ ಗೋನ್ ಸೋದದು ಗೋನ್ ನಸಾಗಿ ಚಾಲು ಆಗೈತೆ ಅಂತ ಅಜ್ಜಿದ ಮತ್ತು ಇಂಜೆಕ್ಷನ್ ಒಂದು ಮಾಡೋದೈತಿ ಇನ್ನೊಂದು ಉಳ್ದದ ಅದಕ್ಕೆ ಇಂಜೆಕ್ಷನ್ ಮಾಡ್ಕೊರಿ ಅನ್ನತ್ತೀನಿ ಅಪ್ಪು ಕರಿಯೋನ ಇಂಜೆಕ್ಷನ್ ಮಾಡಕ್ಕೆ ಇದು ಇಂಜೆಕ್ಷನ್ ಇದ್ರೊಳಗೆ ಹಾಕಿಟ್ಟಿದ್ದೀವಿ ಆ ದಿನ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇಲ್ಲೇ ನೋಡಿ ಇದು ಇಂಜೆಕ್ಷನ್ ತೆಗಿತದ ಇದೊಂದು ಮಾಡೋದೈತಿ ಈಗ ಮಾಡೋಣ ಮತ್ತೆ ಸಾವಕಾಶ ಉತ್ತರತೆ ನೋಡಿ ಅಜ್ಜಿ ಮೊಮ್ಮಗ ಕಡೆ ಇಂಜೆಕ್ಷನ್ ಮಾಡ್ಕೊಂಡ್ರು ಇದೇನ್ರಿಪ್ಪ ಇರುವೆ ಸಾಲ ಲೈನ್ ಅಂತೈತೆಲ್ಲ ಹಿಂಗ ಮೋಸ್ಟ್ಲಿ ಇಂಜೆಕ್ಷನ್ ಅವ್ರ ನೀ ಇಟ್ಟಿಲ್ಲ ಅಂದ್ರೆ ಬೇರೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಇಟ್ಟಿಲ್ಲ ಇಲ್ಲ ಇಡ್ಲಿಕ್ಕಂದ್ರೆ ಮತ್ತೆ ಅದೇನಂತ ಬೇರೆ ಇರ್ತಾಗ ಬಟ್ಟೆ ತಗೊಂಡಿಲ್ಲ ಮಿಕ್ಸ್ ಮಾಡಿಲ್ಲ ಅವ್ರ ಸಪರೇಟ್ ಹಾಕಿದ್ವಿ ಅಪ್ಪ ನೆನ್ಸಿದ್ದ ಅಪ್ಪನ ಅಪ್ಪ ನೀನು ಹೋಗಿ ನೆನ್ಸಾನ ಮಿಕ್ಸ್ ಮಾಡಿ ಇಟ್ಟಿಲ್ಲ ಇದಷ್ಟು ಹಾಕಿದ್ದೀನಿ ಇಲ್ಲಿ ನೋಡಿ ಬರುವಾಗ ಚಿನ್ನು ತರಕಾರಿ ತೊಗೊಂಬಂದಾರು ಅತ್ತೆ ತೋರಿಸಿದ್ನಿ ಅಂದ್ರೆ ಕೊಡುವ ಇಲ್ಲ ಕುತ್ಕೊಂಡು ಕ್ಲೀನ್ ಮಾಡ್ತೀನಿ ನಾ ಎಲ್ಲ ಮಾಡ್ತೇನೆ ಕೊಡ್ತಾ ಇರಿ ನಂಗೆ ಅಂತಾರು ಪಾಪ ಕಣ್ಣಿ ಕಾಣಿಸಲ್ಲ ಹುಳ ಕಾಣಿಸಲ್ಲ ಏನೂ ಇಲ್ಲ ಪಲ್ಯಗಳು ಕಾಣಿಸಲ್ಲ ಒಂದು ಸ್ವಲ್ಪ ಮಾಡೋ ಮಟ ಸಾಕಾಗ್ತೈತಿ ಆದರೂ ನಂಗೆ ತ್ರಾಸ ಆಗ್ತೈತಿ ಅಂತ ಹೇಳಿ ಅಂತಾರೆ ಅದಕ್ಕೆ ಏನು ಮಾಡೋದು ಮುಚ್ಚಿ ಇಟ್ಟ ಮಾಡೋದು ನನಗೆ ಏನು ಹೇಳೀನಿ ಬಂದ ತಕ್ಷಣ ಯಾವುದೂ ಚರ್ಚೆ ಮಾಡಬೇಡ ಪ್ಲೀಸ್ ಆಫೀಸ್ದಿಂದ ಬಂದ ತಕ್ಷಣ ಅಪ್ಪ ಬಂದ ಮೇಲೆ ನೀ ಯಾವುದೂ ಚರ್ಚೆ ಮಾಡಕ್ಕೆ ಹೋಗ್ಬೇಡ ಪಾಪ ಯಾಕಂದ್ರೆ ಆಫೀಸ್ ಒಳಗೆ ಭಾಳ ಹೊತ್ತು
ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮಾಡೋನು. ತಿಂದಿಲ್ಲ ಒಂದು ಬಾಳೆಹಣ್ಣು ಅತ್ತೆ ಕೊಟ್ಟು ಬರೋನು. ಮತ್ತು ಬಾಳೆಹಣ್ಣು ತಂದ ಚಿನ್ನು ನೋಡಿ ಇಲ್ಲಿ ಬಾಳೆಹಣ್ಣು ಗೊಂಚಲ ಇನ್ನೂ ಮುಗಿಯೋ ತಡ ಇಲ್ದ ಕೂತಾವ್ರು ನೋಡಿ ತಲೆ ಕೈ ಹಚ್ಕೊಂಡು. ಅತ್ತೆ दराई जेवायचं आता खावाते खाया नाही आज अप्ಪ 1 तासात फोन ಹೇಳ್ತಾರೆ 1 तासात ಚಿನ್ನು ಕೊಯ್ ನುಸಾತಿಲ್ಲ ಇಲ್ಲ ತಿಕ್ಕಿ ತಿಕ್ಕಿ ಎಷ್ಟೊತ್ತಾದ ಇನ್ನೂ ಬೇರೆ ಬಟ್ಟೆ ಇಲ್ಲ 10 ಗಂಟೆ ಆಗಲಿ ಬಂದದ. ಅಜ್ಜಿ ಟ್ಯಾಬ್ಲೆಟ್ ಕೊಟ್ಟು ಊಟ ಕೊಡೋನು. ನಿದ್ದೆ ಬರತ್ತದ ಅವರಿಗೆ. ಅಜ್ಜಿ ಹಾಸಿಗೆ ಹಾಕಿ ಔಷಧಿ ಎಲ್ಲ ರೆಡಿ ಮಾಡಿಟ್ಟೆ. ಟ್ಯಾಬ್ಲೆಟ್ನು ಇಟ್ಬಿಟ್ಟೆ. ನೀವು ಬಂದ್ಮೇಲೆ ತೊಗೊಂತಾರೆ ಊಟ ಕೊಟ್ಟು ಬಿಡ್ತೇನೆ. ಅತ್ತೆ ಊಟನೂ ಕೊಟ್ಟಾಯ್ತು. ನಾವು ಊಟ ಮಾಡ್ತೀವಿ. ಚಿನ್ನು ಎಲ್ಲರೂ ಮಾಡ್ತೀವಿ. ಮತ್ತೆ ವಿಡಿಯೋ ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಹಾಗೆ ನೋಡ್ಕೊತ ಹೋಗ್ರಿ. ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ನೋಡಿ ಮತ್ತೆ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಹೊಸ ಹೊಸ ಲಾಗ್ಗಳು ತೊಗೊಂಬರ್ತಾ ಇರ್ತೀನಿ. ನನ್ನ ಪ್ರಯತ್ನ ಮುಂದುವರಿಸ್ತೀನಿ.